ಸುಟ್ಟ ಮಣ್ಣು, ಸೂಂಟನ ಅಂತ ಹೇಳ್ತಾರೆ ತುಳುವಲ್ಲಿ. ಬೇಸಿಗೆಯಲ್ಲಿ ಕಸ ಮತ್ತೆ ಮಣ್ಣೆಲ್ಲ ರಾಶಿ ಹಾಕಿ ಬೆಂಕಿ ಕೊಡುದು, ಅವಾಗ ಇಷ್ಟು ಕಪ್ಪಾಗಿ ಬರುತ್ತೆ. ನಮ್ಮ ಈ ಕರಾವಳಿಯಲ್ಲೆಲ್ಲ ಕೆಂಪು ಮಣ್ಣಲ್ವಾ, ಆ ಕೆಂಪು ಮಣ್ಣಲ್ಲಿ ಏನು ಬೆಳಿಲಿಕ್ಕೆ ಆಗಲ್ಲ. ಹಾಗಾಗಿ ನಮ್ಮಲ್ಲೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕಸನ ರಾಶಿ ಹಾಕಿ ಮತ್ತೆ ಅದಕ್ಕೆ ಮಣ್ಣೆಲ್ಲ ಹಾಕಿ ಸೂಂಟನ ಅಂತ ಮಾಡ್ತಾರೆ. ಇದು ತರಕಾರಿ ಬೆಳೆಯಲಿಕ್ಕೆ ತುಂಬಾ ಒಳ್ಳೇದು, ಮತ್ತೆ ಇದಕ್ಕೆ ಹೂವಿನ ಗಿಡಕ್ಕೆಲ್ಲ. ಈಗ ಇದನ್ನು ನಾವು ಹಾಕ್ತಾ ಇದ್ದೇವೆ. ಗೋಣಿಯಲ್ಲಿ ಸಿಮೆಂಟಿನ ವೇಸ್ಟ್ ಗೋಣಿ ಇದೆಯಲ್ಲ, ಅದೆಲ್ಲ ಹಾಕಿ ತರಕಾರಿ ಎಲ್ಲ ಬೆಳೆದಿ ತುಂಬಾ ಚೆನ್ನಾಗಿರುತ್ತೆ, ಚಂದ ಬರ್ತದೆ. ನಮ್ಮ ಬಯಲು ಸೀಮೆಯಲ್ಲಿ ಬೆಳೀತಾರಲ್ಲ ತರಕಾರಿ ಎಲ್ಲ, ಅದೇ ತರ ಬರುತ್ತೆ. ಗೋಣಿಗೆ ತುಂಬಿಸುವುದೀಗ. ಗೋಣಿ ಹಿಡಿತೀಯಾ ಅವಳು? ಇದೇನಕ್ಕೆ ಗೊತ್ತಾ? ಹಲೋ, ಹಾಯ್, ನಮಸ್ತೆ, ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನೊಂದು ಹೊಸ ಗಿಡದ ಬಗ್ಗೆ ಪರಿಚಯ ಮಾಡಿಕೊಳ್ತಾ ಇದ್ದೀನಿ. ಸ್ನೇಹಿತರೆ, ನಾವು ಯಾವುದೇ ಒಂದು ಅಡುಗೆ ಮಾಡಬೇಕಿದ್ರೂ ಕೂಡ ಅದಕ್ಕೆ ಸಾಮಾನ್ಯವಾಗಿ ಯೂಸ್ ಮಾಡುವಂಥದ್ದು ಕೊತ್ತಂಬರಿ ಸೊಪ್ಪು. ಆ ಕೊತ್ತಂಬರಿ ಸೊಪ್ಪು ನಮಗೆ ಸಿಗುವಂಥದ್ದು ಮಾರ್ಕೆಟಲ್ಲಿ. ಮನೆಯಲ್ಲಿ ಬೆಳೆಯೋಕ್ಕಾಗಲ್ಲ. ಬೇರೆ ಬೇರೆ ತರಕಾರಿ ಬೆಳೆಯುವವರೆಲ್ಲ ಬೆಳೀತಾರೆ, ಎಲ್ಲ ಕರಾವಳಿ ಕಡೆ ಎಲ್ಲ ಅದನ್ನು ಬೆಳೀಲಿಕ್ಕೆ ಅಸಾಧ್ಯ. ಹಾಗಾಗಿ ನಾವು ಒಂದು ದಿವಸ ಆ ಸೊಪ್ಪನ್ನು ತಂದರೆ ಅದನ್ನು ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ. ಒಂದು ವಾರ ಎಲ್ಲ ಯೂಸ್ ಮಾಡ್ಲಿಕ್ಕೆ ಆಗಲ್ಲ, ಅದೆಲ್ಲ ಕೊಳೆತು ಹೋಗುತ್ತೆ. ಅದಕ್ಕೆ ಪರ್ಯಾಯವಾಗಿ ನಮ್ಮ ಕಡೆ ಎಲ್ಲ ತೋಟದಲ್ಲಿ ಸಿಗುವಂಥದ್ದು ಒಂದಿದೆ, ಕಾಡು ಕೊತ್ತಂಬರಿ ಅಂತ ಇದೆ. ಅದರ ಆಕಾರ ಮಾತ್ರ ಬೇರೆ. ಅದು ಕೊತ್ತಂಬರಿ, ಸಾಮಾನ್ಯ ಕೊತ್ತಂಬರಿ ಮತ್ತು ಇದಕ್ಕೂ ತುಂಬ ವ್ಯತ್ಯಾಸ ಇದೆ. ಗಿಡದಲ್ಲಿ ಅದು ನೆಲದಿಂದ ಬೆಳೆಯುವಂಥದ್ದು, ಎಲೆ ನೆಲದಿಂದಲೇ ಬಿಡುವಂಥದ್ದು. ಆದರೆ ಸ್ಮೆಲ್ಲಲ್ಲಿ ಅಥವಾ ಅದರ ಸುವಾಸನೆಯಲ್ಲಿ ಯಾವುದೇ ಒಂದು ಚೇಂಜ್ ಇಲ್ಲ. ನಾವು ಅಡುಗೆಗೆ ಪರ್ಯಾಯವಾಗಿ ಅದನ್ನು ಬಳಸ್ಬೋದು. ಆ ಗಿಡದ ಬಗ್ಗೆ ನಾನು ಇವತ್ತು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಅಷ್ಟೇ ಸ್ಮೆಲ್ ಆಗಿರುವಂಥದ್ದು, ನಿಮಗೆ ಮನೆಯಲ್ಲಿ ಬೆಳಿಬೋದು. ಅದನ್ನು ಚಟ್ಟಿಯಲ್ಲಿ ಹಾಕಿ ನಿರಂತರವಾಗಿ ನಮಗೆ ಸಿಗ್ತಾ ಇರುತ್ತೆ ಅದು. ಅಂತ ಗಿಡದ ಬಗ್ಗೆ ನಾನು ಇವತ್ತು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಕಾಡು ಕೊತ್ತಂಬರಿ ಇಲ್ಲಿ ನೋಡಿ, ತೋಟದಲ್ಲಿ ಬೆಳೆದಿದೆ. ಅದಕ್ಕೆಲ್ಲ ಹುಲ್ಲೆಲ್ಲ ಸುತ್ತಿಕೊಂಡು ಅದು ಅಲ್ಲಿ ಕೊಳೆತು ಹೋಗುತ್ತೆ. ಅದಕ್ಕೆ ನಾನು ಅದನ್ನು ತೆಗೆದು ಗೋಣಿ ಚೀಲದಲ್ಲಿ ಸೆಪ್ರೇಟಾಗಿ ಬೆಳೆಸ್ತಾ ಇದ್ದೀನಿ. ಅದಕ್ಕೆ ನಾನು ಸುಟ್ಟ ಮಣ್ಣೆಲ್ಲ ಹಾಕಿದ್ದು ನೋಡಿ. ಈಗ ಅದನ್ನು ರಿಮೂವ್ ಮಾಡ್ತೀನಿ ಇಲ್ಲಿಂದ. ಇದರ ಔಷಧಿಯ ಗುಣ ಅದ್ಭುತವಾಗಿದೆ. ಇದರ ದೈನಂದಿನ ಸೇವನೆಯಿಂದ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಇದು ಸೋಂಕು ನಿವಾರಣೆ, ಸಕ್ಕರೆ ಕಾಯಿಲೆ, ಮಾನಸಿಕ ಒತ್ತಡ, ಬಾಯಿಯ ದುರ್ವಾಸನೆ, ಹೃದಯದ ಆರೋಗ್ಯ, ಅಸ್ತಮ, ಬಂಜೆತನ ನಿವಾರಣೆ, ಜಂತುಹುಳ ನಿವಾರಣೆ, ಮಲೇರಿಯಾ ಸಮಸ್ಯೆಗಳಿಗೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಹಾಗೂ ಬಿಳಿ ತೊನ್ನು ರೋಗಗಳಿಗೆ ಅತ್ಯಂತ ಪರಿಣಾಮಕಾರಿಯಾದಂಥ ಔಷಧಿಯಾಗಿ ಕೆಲಸ ಮಾಡುತ್ತದೆ. ಇದರ ಹೆಚ್ಚಿನ ಉಪಯೋಗಗಳ ಬಗ್ಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮಾಹಿತಿಯನ್ನು ಹಾಕಿದ್ದೀನಿ, ಅಲ್ಲಿ ನೀವು ಮಾಹಿತಿಯನ್ನು ಪಡೆಯಬಹುದು. ಇದನ್ನು ಇಂಗ್ಲಿಷ್ನಲ್ಲಿ ಕ್ವಿಲ್ಯಾಂಟ್ರೋ ಎಂದು ಕರೆಯುತ್ತಾರೆ. ಇದರ ಸೈಂಟಿಫಿಕ್ ನೇಮ್ ಎರಿಂಜಿಯಂ ಫ್ಯಾಟಿಡಮ್ ಹಾಗೂ ಇದು ಅಪಿಯೇಸಿಯೈ ಫ್ಯಾಮಿಲಿಗೆ ಸೇರಿದ ಗಿಡವಾಗಿದೆ.